ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬುಲ್ಡೋಸರ್ ಸಂಸ್ಕೃತಿ ಇದೆಯಲ್ಲ, ಬಡವರ ಮೇಲೆ ಬುಲ್ಡೋಸರ್ ಹರಿಸೋದು. ಬಡವರ ಮೇಲೆ ಅಂದ್ರೆ ಅವ್ರ ಮೈ ಮೇಲಲ್ಲ, ಅವರ ಮನೆಗಳ ಮೇಲೆ, ಅವರ ಮನೆಗಳನ್ನ ಸರ್ವನಾಶ ಮಾಡಿ ಕುಟುಂಬಗಳನ್ನ ಬೀದಿಗೆ ತರುವಂತಹ ನೀಚಾತಿ ನೀಚ ಕೃತ್ಯ ಅದನ್ನು ಆರಂಭಿಸಿದ್ದು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್. ಅಲ್ಲಿಂದ ಅದು ಮಧ್ಯಪ್ರದೇಶ ತಲುಪ್ತು. ಮಧ್ಯಪ್ರದೇಶದಿಂದ ರಾಜಸ್ಥಾನ್ಗೆ ಹೋಗಿದೆ, ಗುಜರಾತ್ ಅಲ್ಲೂ ಒಂದಷ್ಟು ಆಗ್ತಿದೆ. ಅದು ಎಲ್ಲಾ ಕಡೆಯೂ ಸಹ ಆಗ್ತಿರುವಂತಹದ್ದು ಬಿಜೆಪಿ ಆಡಳಿತ ಇರುವಂತಹ ಪ್ರದೇಶಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥನ ಬುಲ್ಡೋಸರ್ ಬಾಬಾ ಅನ್ನುವಂತೆ ಕರೆಯುವ ರೀತಿಯಲ್ಲಿ ಆ ಬುಲ್ಡೋಸರ್ ಅನ್ನ ಅಷ್ಟು ಕ್ರೂರವಾಗಿ ಬಡವರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಅತಿ ಹೆಚ್ಚಾಗಿ ಬಳಸ್ಕೊಂಡು ಬಂದಿರೋದು ಯೋಗಿ ಆದಿತ್ಯನಾಥ್. ಈಗ ಯೋಗಿ ಆದಿತ್ಯನಾಥ್ ಅವರಿಂದ ಒಂದಷ್ಟು ಬುಲ್ಡೋಸರ್ಗಳನ್ನ ಕರ್ನಾಟಕದ ಮುಖ್ಯಮಂತ್ರಿ, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಾಡಿಗೆಗೆ ಪಡೆದಿದ್ದಾರೆ. ಬಾಡಿಗೆಗೆ ಪಡ್ಕೊಂಡಿದ್ದಾರೋ ಲೀಸಿಗೆ ಪಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಬಾಡಿಗೆ ಮತ್ತು ಲೀಸಿನ ನಡುವೆ ನಿಮ್ಗೆ ವ್ಯತ್ಯಾಸ ಗೊತ್ತಿರಬಹುದು. ಬಾಡಿಗೆದಾದ್ರೆ 1 ತಿಂಗಳು 2 ತಿಂಗಳು ಆ ರೀತಿಯಲ್ಲಿ ಸ್ಟಾಪ್ ಮಾಡ್ಬೋದು. ಲೀಸ್ಗೆ ಆದ್ರೆ ವರ್ಷಗಟ್ಲೆ ಇರುತ್ತೆ, ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಬಾಡಿಗೆಗ ಲೀಸ್ಗ ಪಡ್ಕೊಂಡಿರೋದು ಅಂತ. ಹಾಗಾದ್ರೆ ಉತ್ತರ ಪ್ರದೇಶದ ಕ್ರೌರ್ಯ, ಬುಲ್ಡೋಸರ್ ನ್ಯಾಯ ಕರ್ನಾಟಕಕ್ಕೂ ಬಂತ? ಯಾಕೆ ಸಮಾಜವಾದಿ ಸಿದ್ದರಾಮಯ್ಯ, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ, ಬಿಜೆಪಿಯ ಯೋಗಿ ಆದಿತ್ಯನಾಥ್ ಬುಲ್ಡೋಸರ್ ಅನ್ನ ಬಾಡಿಗೆಗೆ ಪಡ್ಕೊಂಡಿದ್ದಾರೆ ಮತ್ತು ಆ ಮೂಲಕ ಅಲ್ಪಸಂಖ್ಯಾತರು ಅತಿ ಹೆಚ್ಚಾಗಿರುವಂತಹ ಯಾವ ಪ್ರದೇಶದಲ್ಲಿ ಏನು ಕ್ರೌರ್ಯ ಮೆರೆದಿದ್ದಾರೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಯಲಹಂಕ ಬಳಿಯ ಕೋಗಿಲು ಲೇಔಟ್ ಅಲ್ಲಿದ್ದಂತಹ ಒಂದು ಫಕೀರ್ ಲೇಔಟ್ ಅನ್ನುವಂತಹ ಒಂದು ಜಾಗ, ಅಲ್ಲಿದ್ದಂತಹ ಸುಮಾರು 200 ಬಡವರ ಮನೆಗಳನ್ನ 200 ಬಡವರ ಮನೆಗಳನ್ನ ಬುಲ್ಡೋಸರ್ ಬಳಸಿ ಬೆಳ್ಳಂಬೆಳಗ್ಗೆ 4 ಗಂಟೆಗೆ 150 ಜನ ಪೊಲೀಸರೊಂದಿಗೆ ಹೋಗಿ ಸುಮಾರು 4 ಜೆಸಿಬಿಗಳನ್ನು ತಗೊಂಡು ಹೋಗಿ ನೆಲಸಮ ಮಾಡಿಬಿಟ್ಟು 400 ಕುಟುಂಬಗಳನ್ನ ಬೀದಿಗೆ ತಳ್ಳಿದೆ ಈ ಸರ್ಕಾರ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಸಮಾಜವಾದಿ ಸಿದ್ದರಾಮಯ್ಯನವರ ಸರ್ಕಾರ. ಸಿದ್ದರಾಮಯ್ಯನವರ ಮನೆಯವರಿಗೆ, ಅವರ ವೈಫ್ಗೆ ಒಂದು ಸೈಟು ಯಾವುದೋ ಗೌರ್ಮೆಂಟ್ ಯೂಸ್ ಮಾಡ್ಕೊಳ್ತು ಅಂದಿದ್ದಕ್ಕೆ ಪ್ರೈಮ್ ಲೊಕೇಶನ್ ಅಲ್ಲಿ ಇನ್ನೊಂದಷ್ಟು ಸೈಟ್ಗಳು, ಸುಮಾರು ಸೈಟ್ಗಳು, ಮೂಡ ಹಗರಣ ನಿಮಗೆ ಗೊತ್ತೇ ಇದೆ, ಅವರು ಪಡ್ಕೋಬಹುದು. ಆದ್ರೆ ಬಡವರು, ಈಗ ಸಿದ್ದರಾಮಯ್ಯನವ್ರಿಗೆ ಅವರ ಹೆಂಡತಿಯರ ಆ ಸೈಟು ಅಥವಾ ಆ ಜಮೀನು ಹೋಗಿದ್ದಕ್ಕೆ ಅವ್ರಿಗೇನು ಬೀದಿಗೆ ಬರೋ ಪರಿಸ್ಥಿತಿಯನ್ನು ಬರ್ತಿರ್ಲಿಲ್ಲ. ಆದರೂ ಅದಕ್ಕೆ ಪ್ರತಿಯಾಗಿ ಅದಕ್ಕೆ 3 ಪಟ್ಟು 4 ಪಟ್ಟು ರೀತಿಯಲ್ಲಿ ಸೈಟ್ಗಳನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಆ ನಂತರ ಅದು ಗೊಂದಲಮಯವಾಗಿ ಒಂದು ರೀತಿ ಹಗರಣದ ರೂಪ ಪಡ್ಕೊಂಡಿದ್ದ ತಕ್ಷಣ ವಾಪಸ್ ಕೊಟ್ಟಿದ್ದಾರೆ, ಬೇರೆ ವಿಚಾರ. ಬಟ್ ಅವ್ರಿಗೇನು ಬರ್ಬೇಕು ಅದನ್ನಂತೂ ಬಿಡಲ್ಲ, ಅದನ್ನಂತೂ ತಗೊಳ್ತಾರೆ, ಯಾವುದೋ ಒಂದು ಬೇರೆ ರೂಪದಲ್ಲಿ ತಗೊಳ್ತಾರೆ. ಬಟ್ ಪ್ರೈಮ್ ಲೊಕೇಶನ್ ಅಲ್ಲಿ, ಹೃದಯ ಭಾಗದಲ್ಲಿ, ಮೈಸೂರಲ್ಲಿ ತಗೊಂಡಿರೋದು ವಾಪಸ್ ಕೊಟ್ಟಿದ್ದಾರೆ. ಆದರೆ ಬಡವರು ಪಾಪ 10x10, 10x15, 300-400 ಅಡಿಯಲ್ಲಿ ಕಟ್ಕೊಂಡಿರುವಂತಹ ಮನೆಗಳಿಗೆ ಹೊಟ್ಟೆ ನೋವು ತಡೆಯಕ್ಕಾಗಲ್ಲ ಸರ್ಕಾರಗಳಿಗೆ. ಅದೇ ಆಗಿದ್ದು ಈ ಕೋಗಿಲು ಲೇಔಟ್ ಅಲ್ಲಿ, ಅದೇ ಆಗಿರೋದು. ಅದು ಏನು, ಬೆಳಗ್ಗೆ 4 ಗಂಟೆಗೆ ಹೋಗಿ ನಿದ್ದೆ ಮಂಪರಲ್ಲಿರುವಂತಹ ಜನರನ್ನ ಎಬ್ಬಿಸಿ ಹೊರಗಡೆ ತಳ್ಳಿ 150 ಜನ ಪೊಲೀಸರನ್ನ ಹಾಕಿ ಬುಲ್ಡೋಸರ್ನ ಹರಿಸೋದಿದೆಯಲ್ಲ ಮನೆಗಳ ಮೇಲೆ, ಅದು ಯೋಗಿ ಆದಿತ್ಯನಾಥ್ ಮನಸ್ಥಿತಿಯನ್ನೂ ಸಹ ಬಾಡಿಗೆಗೆ ಪಡ್ಕೊಂಡಿದ್ದಾರೆ. ಕೇವಲ ಬುಲ್ಡೋಸರ್ ಬಾಡಿಗೆಗೆ ಪಡ್ಕೊಂಡಿಲ್ಲ, ಮನಸ್ಥಿತಿನೂ ಸ್ವಲ್ಪ ಬಾಡಿಗೆಗೆ ಪಡ್ಕೊಂಡ್ಬಿಟ್ಟಿದೆ ಈ ಸರ್ಕಾರ ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಈಗ ಹೇಳ್ತಾರೆ ಅಲ್ಲಿ ಸಾಕಷ್ಟು ಜನ ಸ್ಥಳೀಯರಲ್ಲ, ಅವರೆಲ್ಲ ವಲಸೆ ಬಂದಿರೋ ಕಾರ್ಮಿಕರು, ಅದು ಅಕ್ರಮವಾಗಿ ಮನೆ ಕಟ್ಕೊಂಡಿದ್ರು, ಅದನ್ನ ಕೆಡವಿದೀವಿ ಅಂತ. 25-30 ವರ್ಷದಿಂದ ಇದೀವಿ ಅಂತ ಅಲ್ಲಿನ ಜನ ಹೇಳ್ತಾರೆ. ಅದಕ್ಕೆ ಪ್ರೂಫ್ ಆಗಿ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಕರೆಂಟ್ ಕನೆಕ್ಷನ್, ಗ್ಯಾಸ್ ಕನೆಕ್ಷನ್ ಎಲ್ಲವನ್ನು ತೋರಿಸ್ತಿದ್ದಾರೆ. ಅದು ಹೇಗೆ ಅಕ್ರಮ ವಲಸಿಗರಿಗೆ ಅಷ್ಟು ಈಸಿಯಾಗಿ, ಇಷ್ಟು ಬೇಗ, ಸರ್ಕಾರ ಹೇಳಿದ್ದು ನಿಜ ಆದ್ರೆ ಇಷ್ಟು ಬೇಗ ಅವ್ರಿಗೆ ಇಷ್ಟೆಲ್ಲ ಆಧಾರು, ರೇಷನ್ನು, ವೋಟರ್ ID, ಕರೆಂಟ್ ಕನೆಕ್ಷನ್ಸು, ಗ್ಯಾಸ್ ಕನೆಕ್ಷನ್ ಎಲ್ಲ ಸಿಗೋದಕ್ಕೆ ಸಾಧ್ಯ ಇದೆ? 25-30 ವರ್ಷದಿಂದ ಇರೋದಕ್ಕೆ ಅವ್ರ ಹತ್ರ ಆಧಾರ ಇದೆಯಲ್ಲ. ಹಾಗಾದ್ರೆ ಸರ್ಕಾರ ಯಾಕೆ ಸುಳ್ಳು ಹೇಳ್ತಿದೆ? ಅದಕ್ಕೆ ನಾನು ಹೇಳಿದ್ದು,
ಆದಿತ್ಯನಾಥ್ ಮನಸ್ಥಿತಿಯನ್ನು ಸಹ ಬಾಡಿಗೆಗೆ ತಗೊಂಡಂಗಿದೆ ಸಿದ್ದರಾಮಯ್ಯ. ಅವ್ರ ಮನಸ್ಥಿತಿನೂ ಬುಲ್ಡೋಸರ್ ಮಾತ್ರ ಸಾಲದು, ನಿಮ್ಮ ಬ್ರೈನು ಒಂಚೂರು ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿ, ಅದು ಹೇಗೆ ಮಾಡಬೇಕು, ಆ ಕ್ರೌರ್ಯ ಹೇಗೆ ಮೆರಿಬೇಕು ಅದನ್ನು ನಮ್ಗೆ ಸ್ವಲ್ಪ ಹೇಳ್ಕೊಡಿ ಅಂತ ಹೇಳಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ ಡೇಟಾನ. ಹೇಗೆ ಅದನ್ನು ಮಾಡಬೇಕು, ಹೆಂಗೆ ಡಿಫೆಂಡ್ ಮಾಡ್ಕೊಳ್ಬೇಕು. ಉತ್ತರ ಪ್ರದೇಶದಲ್ಲಿ ಹಾಗೆ ಅಲ್ವಾ, ನಿನ್ನೆವರೆಗೂ ಚೆನ್ನಾಗಿದ್ದಿದ್ದು ಯಾರನ್ನೋ ಒಬ್ಬರನ್ನು ಗುರಿಯಾಗಿಸಿ ಅವ್ರ ಮನೆ ಕೆಡಬೇಕು ಅಂತ ನಿರ್ಧಾರಕ್ಕೆ ಬಂದ ತಕ್ಷಣನೇ ಆ ಮನೆ ಅಕ್ರಮ ಆಗೋಗುತ್ತೆ. ರಾತ್ರೋರಾತ್ರಿ ಅಕ್ರಮ, ಬೆಳಗ್ಗೆ ಹೊತ್ತಿಗೆ ಡೆಮಾಲಿಷನ್, ಒಂದು ನೋಟಿಸ್ ಇಲ್ಲ, ಎಂಥದ್ದಿಲ್ಲ. ಇಲ್ಲಿಯೂ ಸಹ ನೋಟಿಸ್ ಕೊಟ್ಟಿಲ್ಲ ಅಂತ ಸ್ಥಳೀಯರು ಹೇಳ್ಕೊಳ್ತಿದ್ದಾರೆ. ನಮ್ಗೆ ಯಾವ ನೋಟಿಸು ಕೊಟ್ಟಿಲ್ಲ, ನೋಟಿಸು ಕೊಟ್ಟಿಲ್ಲ. ಈಗ ಸರ್ಕಾರ ಮೊಸಳೆ ಕಣ್ಣೀರು ಸುರಿಸುತ್ತೆ. ಯಾಕಂದ್ರೆ ಅಲ್ಪಸಂಖ್ಯಾತರು ಹೆಚ್ಚಾಗಿದ್ದಾರೆ, ದಲಿತರು ಇದ್ದಾರೆ ಅಲ್ಲಿ, ಅವರು ವೋಟ್ ಹೋಗ್ಬಿಡುತ್ತೆ ಅಂತ ಭಯ ಬಂದಿದೆ. ಸಿದ್ದರಾಮಯ್ಯನವ್ರಿಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಅವರೆಲ್ಲ ವಲಸಿಗರು ಅಂತ. ಅದು ಸುಳ್ಳದು. ವಲಸಿಗರಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಇಷ್ಟು ಬೇಗ ಸಿಗಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಹೇಳ್ತಾರೆ ತಾವೇನೋ ದೊಡ್ಡ ಅವರಿಗೆ ಸಹಾಯ ಮಾಡ್ತಿದ್ದೀವಿ ಅನ್ನೋ ರೀತಿಯಲ್ಲಿ. ಆದರೂ ಸಹ ಅವರು ವಲಸಿಗರಾಗಿದ್ರೂ ಸಹ, ಹೊರಗಿನವರಾಗಿದ್ರೂ ಸಹ ಅವ್ರಿಗೆ ಟೆಂಪ್ರವರಿ ವಸತಿ, ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿಸ್ತಿದ್ದೇನೆ. ಎಂತಹ ಕರುಣಾಮಯಿ ಸರ್ಕಾರ. ಮನೆ ಕೆಡವು ಬೀದಿಗೆ ಬಿಸಾಕಿ ಚಳಿಯಲ್ಲಿ ಡಿಸೆಂಬರ್ ತಿಂಗಳು ಜನವರಿ 10 ಇರುವಂತಹ ಸಮಯದಲ್ಲಿ ಬೆಂಗಳೂರಲ್ಲಿ ಚಳಿ ಯಾವ ಮಟ್ಟಕ್ಕೆ ಇರುತ್ತೆ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಹೋಗಿ ಎಲ್ಲ ಮನೆ ಕೆಡವಿ ಬೀದಿಗೆ ತಳ್ಳಿ ಅವರನ್ನ ಈಗ ಹೇಳ್ತಾರೆ ನಾವು ಮಾನವೀಯತೆ ಆಧಾರದ ಮೇಲೆ ಅವ್ರಿಗೆ ಊಟ ವಸತಿ ವ್ಯವಸ್ಥೆ ಮಾಡುವಂತ ಪ್ರಯತ್ನ ಮಾಡ್ತಿದ್ದೀವಿ ಅಂತ. ಅವ್ರೇನು ಊಟ ವಸತಿ ಇಲ್ಲದೆ ಇದ್ದಿದ್ರ? ಊಟ ವಸತಿ ಕಸ್ಕೊಂಡಿದ್ದು ನೀವೇ. ಈಗ ಮಾನವೀಯತೆ ಅಂತೀರಿ, ಕರುಣೆ ಅಂತೀರಿ, ಇನ್ನೆಂಥದ್ದು ಡೈಲಾಗುಗಳನ್ನು ಬಳಸ್ತೀರಿ. ಮಾನವೀಯತೆ ಅನ್ನುವಂತಹ ಪದವನ್ನ ಸಿದ್ದರಾಮಯ್ಯ ಬಳಸಿರೋದು, ನಾನು ಬಳಸಿದ್ದಲ್ಲ. ಮಾನವೀಯತೆ ದೃಷ್ಟಿಯಿಂದ ಅಂತ ಬಳಸ್ತಾ ಇರುವಂತಹದ್ದು ಸಿದ್ದರಾಮಯ್ಯನವರು, ಸಮಾಜವಾದಿ ಸಿದ್ದರಾಮಯ್ಯ. ಸೊ ಇದಿಷ್ಟು ಬೆಂಗಳೂರಲ್ಲಿ ನಡೆದಿರುವಂತಹ ಬುಲ್ಡೋಸರ್ ಕ್ರೌರ್ಯ. ಎಲ್ಲಿಂದ ತಗೊಂಡು ಬಂದ್ರು ಅಂದ್ರೆ ಉತ್ತರ ಪ್ರದೇಶದಿಂದ ಅದನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ. ಬಿಜೆಪಿಯ ಮನಸ್ಥಿತಿಯನ್ನು ಸಹ ಒಂದಷ್ಟು ಕಲ್ತಿದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿ ಹಚ್ಚ ಹಸಿ ಸುಳ್ಳನ್ನ ಹೇಳ್ಕೊಂಡಿದ್ದಾರೆ. ಅವರೆಲ್ಲ ವಲಸಿಗರು, ಔಟ್ಸೈಡರ್ಸ್, ಸ್ಥಳೀಯರಲ್ಲವೇ ಅಲ್ಲ. ನೋಡೋಣ, ಪ್ರತಿಯೊಂದಕ್ಕೂ ಸಹ ಉತ್ತರಗಳು ಸಿಗ್ತಾ ಹೋಗ್ತವೆ. ಜನರ ಕೈಯಲ್ಲಿ ವೋಟಿಂಗ್ ಶಕ್ತಿ ಅನ್ನೋದೊಂದಿದೆ. ಒಂದು ಚುನಾವಣೆಯಲ್ಲಿ ಮೋಸ ಹೋಗ್ಬೋದು, 2 ಚುನಾವಣೆಯಲ್ಲಿ ಮೋಸ ಹೋಗ್ಬೋದು, 3 ಚುನಾವಣೆಯಲ್ಲಿ ಮೋಸ ಹೋಗ್ಬೋದು. 4ನೇ ಚುನಾವಣೆ ಅಥವಾ 5ನೇ ಚುನಾವಣೆ, ಯಾವುದೋ ಒಂದು ಚುನಾವಣೆಯಲ್ಲಿ ಎಚ್ಚೆತ್ತುಕೊಳ್ತಾರೆ ಜನ. ಅವರು ಎಚ್ಚೆತ್ತುಕೊಂಡ ದಿನ ಇವ್ರ ಕುರ್ಚಿಗಳು ಒಂದು ಕ್ಷಣದಲ್ಲಿ ಖಾಲಿ ಆಗ್ತವೆ. ಅವಾಗ ಗೊತ್ತಾಗತ್ತೆ. ಆಗ ಮತ್ತೆ ಏನೋ ಸರ್ಕಸ್ ಮಾಡಿ, ಸುಳ್ಳು ಹೇಳಿ, ಸುಳ್ಳು ಭರವಸೆ ಕೊಟ್ಟು ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಇದೇ ವಿಚಾರಗಳನ್ನು ಇಟ್ಕೊಂಡೆ ಏನೋ ಒಂದು ಕಥೆಗಳು ಕಟ್ಟುತ್ತಾರೆ. ಅವಾಗ ನೋಡೋಣ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ.